ಇನ್ಇಕ್ವಾಲಿಟೀಸ್ ಕ್ಲಿಯರ್ ಆಗಿ ಅರ್ಥ ಆಯ್ತಂದ್ರ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಅರ್ಥ ಆಗಲಿಲ್ಲ ಅಂತ ತಿಳ್ಕೊಳ್ರಿ, ಸೊ ನೀವು ಓದಂಗೆ ಹೇಳಿದನು ಅಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಇರುತ್ತಾ. ಆಸ್ ದಿಸ್ ಟಾಪಿಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಆಫ್ ದ ಸೆಕೆಂಡ್ ಇಯರ್ ಪರ್ಪಸ್. ಯು ಹ್ಯಾವ್ ಒನ್ ಟಾಪಿಕ್ ಇನ್ ಸೆಕೆಂಡ್ ಪಿ ಯು. ಸೆಕೆಂಡ್ ಪಿ ಯುದಾಗ ಒಂದು ಚಾಪ್ಟರ್ ಐತಿ, ದ ಟೋಟಲಿ ಟಾಪಿಕ್ ಇಸ್ ಬೇಸ್ಡ್ ಅಪಾನ್ ದ ಲೀನಿಯರ್ ಇನ್ಇಕ್ವಾಲಿಟಿ. ನೆನಪಿಟ್ಕೊಳ್ರಿ, ಕ್ಲಿಯರ್? ಎಸ್, ದಟ್ ಚಾಪ್ಟರ್ ಈಸ್ LPP ಅಂತೇಳಿ ಬರುತ್ತೆ ಸೆಕೆಂಡ್ ಇಯರ್ದಾಗ, ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್ ಅಂತೇಳಿ. The total topic is only for the based upon the linear inequality. So linear inequality ನಿಮಗೆ ತಿಳಿಲಿಲ್ಲ ಅಂದ್ರ ಸೊ ಆ ಟಾಪಿಕ್ ಏನೋ ಗೊತ್ತಾಗಲ್ಲ. ಸೊ ಅದಕ್ಕೆ ಈ ಚಾಪ್ಟರ್ ಕರೆಕ್ಟ್ ಆಗಿ ಕಲಿಬೇಕು. ನಾನು ಹೇಳ್ತೀನಿ ಯಾವ ಚಾಪ್ಟರ್ ಕಲಿಬೇಕು, ಯಾವುದು ಬಿಡಬೇಕಂತ, ಯಾಕಂದ್ರೆ ಸೆಕೆಂಡ್ ಇಯರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮಗೇನು ವಾಟ್ ಇಸ್ ದ ಇಂಟೆನ್ಷನ್, ನಿಮಗೇನು ಇಂಟೆನ್ಷನ್ ಸೆಕೆಂಡ್ ಇಯರ್ ಸ್ಕೋರ್ ಮಾಡ್ಬೇಕಂತೇಳಿ, ಹೌದಾ? ಫಸ್ಟ್ ಇಯರ್ ಇಸ್ ಜಸ್ಟ್ ಫಾರ್ ಬೇಸ್, ಇದು ಅಷ್ಟೇ. ಸೊ ಲೀನಿಯರ್ ಇನ್ಇಕ್ವಾಲಿಟಿ ಕರೆಕ್ಟ್ ಆಗಿ ಕಲೀರಪ್ಪ. ಹಾಗಾದ್ರ ವಾಟ್ ಯು ಮೀನ್ ಬೈ ಲೀನಿಯರ್ ಇನ್ಇಕ್ವಾಲಿಟೀಸ್? ಎಲ್ಲರೂ ಕೇಳಿರಿ ವರ್ಡ್ ಇದನ್ನ. ವಾಟ್ ಇಸ್ ದ ಮೀನಿಂಗ್ ಆಫ್ ಲೀನಿಯರ್ ಇನ್ಇಕ್ವಾಲಿಟಿ? ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಎಲ್ಲರೂ ಕೇಳಿರಿಪ್ಪ? ನೋ. ಓಕೆ, ಮತ್ತೆ ಇಲ್ಲ ನೋಡ್ರಿ, ಲೀನಿಯರ್ ಬಿಟ್ಬಿಟ್ರಮ್ಮ, ಲೀನಿಯರ್ ಬೇಡ. ವಾಯ್ಸ್ ಬರಾತಿಲ್ಲಪ್ಪ, ಯಾರಪ್ಪ ನೀನು? ವಾಟ್ಸ್ ಯುವರ್ ನೇಮ್? ವಾಯ್ಸ್ ಕೇಳಾತಿಲ್ಲ ನೋಡ್ರಿ. ಹಲೋ, ಕೇಳಾತತಿ? ಈ ಕೇಳ್ತಾರಪ್ಪ. ಹಾ, ಓಕೆ, ಒಂದ್ ಸ್ವಲ್ಪ ನೆಟ್ವರ್ಕ್ ಇದ್ದಲ್ಲಿ ಬಂದ್ ಕುಂದ್ರತಮ್ಮ, ಕರೆಕ್ಟ್ ಆಗಿ ಕೇಳ್ತತೆ. ಅಡಿಗೆ ಮನ್ಯಾಗ ಕೂತ್ರು ಕೇಳಲ್ಲ ಅದು. ಓಕೆ, ಅಡಿಗೆ ಮನ್ಯಾಗ ಕೂತ್ರು ಕೇಳಲ್ಲ, ಸ್ವಲ್ಪ ಹೊರಗೆ ಬಾ. ಏನೋ, ಎಸ್, ವೆರಿ ಗುಡ್. ರೂಮ್ನಾಗಿರೋ, ಹೊರಗೆ ಬರಬೇಡ. ಎಸ್, ಲೀನಿಯರ್ ಇನ್ಇಕ್ವಾಲಿಟೀಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಲೀನಿಯರ್ ಇನ್ಇಕ್ವಾಲಿಟೀಸ್? ಫಸ್ಟ್ ಆಫ್ ಆಲ್, ಲೀನಿಯರ್ ಬಿಟ್ಬಿಡ್ರಮ್ಮ, ಓನ್ಲಿ ಫಾರ್ ಇನ್ಇಕ್ವಾಲಿಟೀಸ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಇನ್ಇಕ್ವಾಲಿಟೀಸ್? ಅರ್ಥ ಆಗಿರ್ಬೇಕು ನಿಮ್ಗೆ. ಇನ್ಇಕ್ವಾಲಿಟಿ ಇಕ್ವಾಲಿಟಿ ಅಂದ್ರೆ ಗೊತ್ತೈತಿ, ಈಕ್ವಲ್. ಕರೆಕ್ಟ್ ಆಗಿ ನೆನಪಿಟ್ಕೊಳ್ರಿ. ಈಕ್ವಾಲಿಟಿ ಇಟ್ ಮೀನ್ಸ್ ಈಕ್ವಲ್. ಹಾಗಾದ್ರೆ ಇನ್ಇಕ್ವಾಲಿಟಿ ಇಸ್ ಡಸ್ ನಾಟ್ ಈಕ್ವಲ್. ಅರ್ಥ ಆಯ್ತಾ? ನೋಡಿ, ಈಗ ಬಹಳ ಸಿಂಪಲ್ ಚಾಪ್ಟರ್, ತಿಳಿತಂದ್ರ ಲೀನಿಯರ್ ಬಿಟ್ಬಿಡ್ರಿ, ಆಮೇಲೆ ನೋಡೋಣ. ವಾಟ್ ಯು ಮೀನ್ ಬೈ ಇನ್ಇಕ್ವಾಲಿಟಿ? ಫಸ್ಟ್ ಆಫ್ ಆಲ್, equality it means therefore equal in any expressions can be equal, therefore equal to, so A equal to B is the equal. ಹೌದಾ? ಹಾಗಾದ್ರೆ inequality ಅಂದ್ರೆ ಏನು? inequality it means is does not equal. does not equal ಅಂದ್ರೆ ಏನು? ಏನಿರುತ್ತೆ does not equal it means? ನೆನಪಿಟ್ಕೊಂಡ್ಬಿಡ್ರಿ. what do you mean by inequality? the inequalities means the mathematical expressions ಗೊತ್ತದ ನಿಮ್ಗೆ, algebraic equation, mathematical expression ಯಾವುದೇ ಇರಲಿ. So mathematical expression is involved. There are four symbols. What is the symbols? The greater than, so less than, greater than or equal to, less than or equal to. ಇವು 4 symbols ಯೂಸ್ ಮಾಡೋದು ಏನಪ್ಪಾ? inequality. ಸೊ ಅರ್ಥ ಮಾಡ್ಕೊಡು ಕರೆಕ್ಟ್ ಆಗಿ. what do you mean by inequality? inequality ಅಂದ್ರೇನು? So inequality, equalities means is the equal, the symbol of using the equal. The mathematical expressions, any expressions can be using the equal. Therefore, inequality means is does not equal, is not equal. Not equal means that means equal to, not equal andreno, it's a using. There are the four symbols: is greater than, less than, greater than or equal to, and less than or equal to. These four symbols is called as the inequality. Clear? Okay, yes, that is the mathematical expressions. For example, if suppose 7 is greater than 5. 7 is greater than 5. Is it, the statement is true or not? Yes, it's a statement. Namigenu beku statement true or agirli, false or agirli. But so any expression, if suppose so 2x is greater than 3x. So 2x is greater than or equal to 4x. The value of x is does not important. Only for the expression he is involved. He is using greater than or equal to, less than or equal to, greater than or less than. Artha agtati helatiದ್ದು. So any expression ಅದು mathematical expression ಆಗಿರಬಹುದು, algebraic expression or trigonometric expression, any expression. mathematical expression ಅಂದ್ರೆ ಇವೆಲ್ಲ ಬಂದು
ಹೌದಾ? ಸೊ any expression is involves the greater than, less than, greater than or equal to, less than or equal to, that is called as the inequality. That is called as the inequality. Clear? Any doubt? Step by step ಕಲ್ಕೊತ ಹೋಗ್ಬಿಡ್ರಿ, ಬಹಳ ಸಿಂಪಲ್ ಚಾಪ್ಟರ್. ಇನ್ಇಕ್ವಾಲಿಟಿ ಅಂದ್ರೆ ಏನು? ಇನ್ಇಕ್ವಾಲಿಟಿ ಇಟ್ ಮೀನ್ಸ್ ಎನಿ ಎಕ್ಸ್ಪ್ರೆಷನ್ ಆರ್ ಎನಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ is involves or using the symbols of less than, greater than, less than or equal to, greater than or equal to, but not equal ಅಂದ್ರೆ that is called as the inequality. Not equal ಅಂದ್ರೆ ಏನು? ಇವು 4 ಸಿಂಬಲ್ ಯೂಸ್ ಮಾಡ್ತಾರಲ್ಲ ಅದಕ್ಕೆ inequality ಅಂತ ಹೇಳಿ ಕರೀತೀರಿ. ಓಕೆ, ಎಸ್, ಓಕೆ, ಬರ್ಕೊಂಡ್ಬಿಡಿ ಒಂದು ಡೆಫಿನಿಷನ್. inequalities. So inequalities, inequalities is any expression, any mathematical expressions any mathematical expression is involves or using greater than, less than, greater than or equal to, less than or equal to, using the symbols of there are 4 symbols. So greater than, less than, greater than or equal to, and less than or equal to, any mathematical expression ಯಾವುದು ಆಗಿರಲಿ ಅದು. Okay, for example, some examples. So x square is greater than 2, 2x plus 3 is less than 7. Yes, so any expression is involved or using the symbols of greater than, less than, greater than or equal to, and less than or equal to. It's clear? Any doubt? Inequality ಅಂದ್ರೆ ತಿಳಿತಂದ್ರೆ? ಓಕೆ, ವೆರಿ ಗುಡ್. ಹಾಗಾದ್ರೆ ವಾಟ್ ಯು ಮೀನ್ ಬೈ ಲೀನಿಯರ್ ಇನ್ಇಕ್ವಾಲಿಟಿ? ಸಿಂಪಲ್. ಇನ್ಇಕ್ವಾಲಿಟಿ ತಿಳಿತು. ಏನು ಇನ್ಇಕ್ವಾಲಿಟಿ ಅಂದ್ರೆ ಯಾವುದೋ ಒಂದು ಎಕ್ಸ್ಪ್ರೆಷನ್, ಎನಿ ಎಕ್ಸ್ಪ್ರೆಷನ್ ಈಸ್ ಇನ್ವಾಲ್ವ್ಡ್ ಆರ್ ಯೂಸಿಂಗ್ ದ ಸಿಂಬಲ್ಸ್ ಆಫ್ ಗ್ರೇಟರ್ ದನ್, ಲೆಸ್ ದನ್, ಗ್ರೇಟರ್ ದನ್ ಆರ್ ಈಕ್ವಲ್ ಟು, ಅಂಡ್ ಲೆಸ್ ದನ್ ಆರ್ ಈಕ್ವಲ್ ಟು. ದೆನ್ ವಾಟ್ ಯು ಮೀನ್ ಬೈ ಲೀನಿಯರ್ ಇನ್ಇಕ್ವಾಲಿಟಿ? ಹಾಗಾದ್ರೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂದ್ರೆ ಏನ್ರಿ? ಬಿಟ್ಟು ಬಿಡ್ರಿ ಅದನ್ನು. ಫಸ್ಟ್ ಲೀನಿಯರ್ ಇನ್ಇಕ್ವಾಲಿಟಿ ಬಿಟ್ಬಿಡ್ರಿ. ಹಾಗಾದ್ರೆ ಲೀನಿಯರ್, ವಾಟ್ ಇಸ್ ದ ಮೀನಿಂಗ್ ಆಫ್ ಲೀನಿಯರ್? ಲೀನಿಯರ್ ಇಕ್ವೇಶನ್ಸ್ ಹೇಳಿದೀನಿ. ಲೀನಿಯರ್ ಇಕ್ವೇಶನ್ಸ್ ಗೊತ್ತೈತಿ ನಿಮಗ? ಕಲ್ತಿರೋ ಇಲ್ಲೋ? ಲೀನಿಯರ್ ಇಕ್ವೇಶನ್ಸ್ ಇಲ್ಲ? ನೋ? ಎಸ್, ಮಾತಾಡಪ್ಪ. ಲೀನಿಯರ್ ಇಕ್ವೇಶನ್ಸ್ ಕಲ್ತಿಲ್ಲೋ? ಓಕೆ, ನೋಡ್ರಿ, ಯಾರು ಕಲ್ತೀರಿ ಇನ್ನೊಂದ್ಸಲ ತಿಳ್ಕೊಳ್ರಿ, ಯಾರಿಗೆ ಗೊತ್ತಿಲ್ಲ ಮುಂದೆ ನೋಡ್ರಿ. ಸೊ ಲೀನಿಯರ್ ಇಟ್ ಮೀನ್ಸ್ ಇಫ್ ಹೈಯೆಸ್ಟ್ ಡಿಗ್ರಿ ಬಿಕಮ್ 1. ಹೈಯೆಸ್ಟ್ ಡಿಗ್ರಿ ಏನಿರ್ಬೇಕ್ರಿ? 1 ಇರಬೇಕು. ಈ ಸಪೋಸ್ 2x ಈಸ್ ದ ಲೀನಿಯರ್. ಅರ್ಥ ಮಾಡ್ಕೊಳ್ರಿ ಕರೆಕ್ಟ್ ಆಗಿ. ಸೊ x is the variable and 2 is the constant. ಇಲ್ಲಿ ಅರ್ಥ ಮಾಡ್ಕೊಳ್ರಿ ಕರೆಕ್ಟ್ ಆಗಿ. ನಾನು ಏನ್ ಹೇಳತ್ತೀನಿ, ನೀವೇನ್ ತಿಳ್ಕೊಬೇಕು? ವಾಟ್ ಯು ಮೀನ್ ಬೈ ಲೀನಿಯರ್? ಲೀನಿಯರ್ ಅಂದ್ರೆ ಏನ್ರಿ? ಲೀನಿಯರ್ ಇಟ್ ಮೀನ್ಸ್ the variable of the term, the highest degree become 1. ಇಲ್ಲಿ ಎಷ್ಟು ವೇರಿಯೇಬಲ್ ಯೂಸ್ ಮಾಡಿರಿ? ಒಂದೇ. ಈ ಸಪೋಸ್ 2x plus 7 ಇದೊಂದು ಲೀನಿಯರ್ ಇಕ್ವೇಶನ್. ಅರ್ಥ ಆಗತ್ತೆ? ವಿತ್ 1 ವೇರಿಯೇಬಲ್. ಇಲ್ಲಿ 2 ಬರ್ತಾವು. ವಿತ್ 1 ವೇರಿಯೇಬಲ್, 2 ವೇರಿಯೇಬಲ್, 3 ವೇರಿಯೇಬಲ್. Okay, look at here. So the highest degree is till 1 ಐತಿ. This is the linear. Is suppose 3x plus 7y. This is also linear, but 2 variable. ಯಾವ ವೇರಿಯೇಬಲ್ ಇಲ್ಲಿ? x and y. So ನಿಮಗಿರೋದು ಸಿಲೆಬಸ್ in your only syllabus having the 1 variable and 2 variable ಅಷ್ಟೇ ನೆನಪಿಟ್ಕೊಂಡ್ಬಿಟ್ರೆ ಸಾಕು. ಇಲ್ಲಿ ನೋಡಿ,
so this is 2x is the one variable, 2x plus 7 ಅನ್ನೋದೇನಿದು, it is the linear equation of one variable. ನಾವಿದು ಅರ್ಥ ಆಗ್ತೈತಿ? Okay, very good. So 2x plus 7 is the one variable of linear equation. ಹಾಗಾದ್ರೆ ಇಲ್ಲಿ 3x plus 7y ಅಂತ ಬರೆದೆ, this is the two variable, x and y are the variables, is the linear equations of two variable. Clear? Yes, ಹಾಗಾದ್ರೆ what do you mean by linear equation? So linear equation is the variable of highest degree become 1. ಡಿಗ್ರಿ ಇರಬೇಕಿಲ್ಲಿ 1 ಇರಬೇಕು, highest degree. ಸಪೋಸ್ ಇಲ್ಲಿ ಸ್ಕ್ವೇರ್ ಬದಲು ಇದು ಲೀನಿಯರ್ ಆಗಿರಂಗಿಲ್ಲ, ಸೊ ಇದು ಏನಾಗುತ್ತೆ ಅವಾಗ ಕ್ವಾಡ್ರಾಂಟಿಕ್ ಆಕತ್. ಮತ್ತೆ ಅರ್ಥ ಆಯ್ತಾ? ಕ್ಲಿಯರ್? ಬರ್ಕೊಂಡಿರಿ ಡೆಫಿನಿಷನ್, ಅದೊಂದು ಡೆಫಿನಿಷನ್. ಲೀನಿಯರ್, ಲೀನಿಯರ್ ಅಂದ್ರೆ ಏನು? ಲೀನಿಯರ್ ಇಕ್ವೇಶನ್ಸ್, linear equations in the form of ax plus b. Linear equation in the form of ax plus b. Ax plus b ಯಾವ ಎಷ್ಟು ವೇರಿಯಬಲ್ ಅವ ಇದ್ರೊಳಗ? yes, very good. ಬರ್ಕೋಡ್ ಮುಂದಲ್ಲಿ ax plus b is a one variable. Linear equations of one variable. ax plus b is only for one variable. ನೆನಪಿಟ್ಟುಕೊಳ್ಳ್ರಿ. Okay. Yes. And linear equations of two variable ಅಂದ್ರೆ ಯಾವ ಫಾರ್ಮ್ ಆಗಿರ್ತತಿ? ax plus by. Clear? Where a and b are the constant, x and y are the variables. Linear equations of two variable is ax plus by. one variable ಅಂದ್ರೆ ax plus b or ax. b ಇಲ್ಲ ಅಂದ್ರೂ ನಡೀತೈತಿ. ಓಕೆ? yes? okay. so therefore ಹಾಗಾದ್ರೆ ಲೀನಿಯರ್ ಅಂದ್ರೆ ಗೊತ್ತಾಯ್ತು, ಇನ್ಇಕ್ವಾಲಿಟೀಸ್ ಅಂದ್ರೆ ಗೊತ್ತಾಯ್ತು. ಓಕೆ? ಲೀನಿಯರ್ ಅಂದ್ರೆ ಏನು? ದ ಲೀನಿಯರ್ ಇಕ್ವೇಶನ್ಸ್ ಆಫ್ ಒನ್ ವೇರಿಯೇಬಲ್ ಆರ್ ಟೂ ವೇರಿಯೇಬಲ್. ಸೊ ಲೀನಿಯರ್ ಇಕ್ವೇಶನ್ಸ್ ಆಫ್ ಒನ್ ವೇರಿಯೇಬಲ್ then the remaining of two variable are two variable ಆಮೇಲೆ ನೋಡೋಣ. ಹಾಗಾದ್ರೆ linear inequalities, what do you mean by linear inequalities? ಏನಾಗಾದ್ರೆ linear inequalities ಅಂದ್ರೆ ಯಾರು ಹೇಳ್ತೀರಿ? ಲೀನಿಯರ್ ಗೊತ್ತೈತಿ, ಇನ್ಇಕ್ವಾಲಿಟೀಸ್ ಗೊತ್ತೈತಿ. ಹೇಳ್ರಿ ಯಾರಾದ್ರೂ ಡೆಫಿನಿಷನ್? ಎನಿವನ್? Okay, ಬರ್ಕೊಂಬಿಡಿ, ಲುಗಾಡಿಯ ಸಿಂಪಲ್. So inequalities is means that any expression involves the symbols of greater than, less than, greater than, equal to, less than or equal to. ಹೌದಾ? So linear ಅಂದ್ರೆ ಏನು? is the expression of in the form of ax plus b is the one variable or two variable. Then what do you mean by linear inequality? It's a simple. So linear inequality is inequalities, it means the symbols. Now ನಾಲ್ಕು symbols, so is involves the only for linear equations. For example, ಇಲ್ಲಿ ನೋಡಿ 2x plus 7 is greater than 9. ಅರ್ಥ ಮಾಡ್ಕೊಡ್ರಿ, ಇದೊಂದು linear inequality. ಯಾಕ? this is the linear equation. ಈ equation ಒಳಗ, ಈ expression ಒಳಗೆ ಏನು ಯೂಸ್ ಮಾಡೀನಿ? the symbol of greater than. Clear? hello? One second, I repeat one second. As the linear inequality, what do you mean by linear inequality? Linear inequalities is nothing but involves the linear equation involves inequalities, the symbol of inequalities. The symbol of inequalities is greater than, less than, greater than or equal to, less than or equal to. Yes? hello? yes, clear? ಆಯ್ತು ರೀ? ನೋಡಿ 2x plus 7 is greater than 9. So 3x plus 9y is less than or equal to 15. This is also one linear inequality of two variable ಅಷ್ಟೇ. ಇಲ್ಲಿ one variable ಐತಿ, ಇಲ್ಲಿ two variable. This is also linear inequality. ಏನು ಹೇಳ್ತಾರೆ linear inequality? A linear equation involves or using the symbols of inequalities. Clear? hello? yes, ಬರ್ಕೊಂಬಿಡಿ ಡೆಫಿನಿಷನ್. linear inequalities
ಎಸ್ ಬರ್ಕೊಳ್ರಿ ಹಾಗಾದ್ರೆ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂದ್ರೆ ಏನು a linear equations involves or using the symbols of inequalities. The symbols of inequalities. What is the symbols of inequality? There are 4 symbols. Clear? Yes? Yes or no? Yes, very good. The linear inequality simple artha aaytu nimage hagadra. So linear inequalities as the equations, the linear equations is involves the equation as the symbols of inequalities or symbols of less than, greater than, less than or equal to, greater than or equal to. ನಿಮಗೆ ಇನ್ಇಕ್ವಾಲಿಟಿ ಸಿಂಬಲ್ ಗೊತ್ತದವಲ್ಲ ಅವು ನಾಲ್ಕು ಲೀನಿಯರ್ ಇಕ್ವೇಶನ್ ಯೂಸ್ ಮಾಡಿದ್ರೆ ಅದಕ್ಕೆ ಏನಂತೀರಪ್ಪ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಂತ ಹೇಳಿ ಕರಿತೀವಿ. ಸಮ್ ಫಾರ್ಮ್ಸ್ ಬರ್ಕೊಂಡ್ಬಿಡಿ. ಸೊ ax plus b is greater than c ಈ ಫಾರ್ಮ್ ಇರ್ತವೆ ಎಲ್ಲ ನೆನಪಿಟ್ಕೊಳ್ರಿ. ಒನ್ ವೇರಿಯೇಬಲ್ ಇಟ್ಸ್ ಓನ್ಲಿ ಫಾರ್ ಒನ್ ವೇರಿಯೇಬಲ್ ಅಷ್ಟೇ ಬರತ್ತೀನಿ ನಾನು. 2 ವೇರಿಯೇಬಲ್ ಆಮೇಲೆ ನೋಡ್ಕೊಳ್ಳೋಣ. ಸೊ ax plus b is greater than c, ax plus b is less than c, ax plus b is greater than or equal to c, finally ax plus b is less than or equal to c. There are 4 forms in one variable. Clear? Okay. Any doubt? Linear inequalities ಅಂದ್ರೆ ಏನಾದರೂ ಡೌಟ್ ಐತನ್ರಿ? 1 ವೇರಿಯೇಬಲ್ 2 ವೇರಿಯೇಬಲ್ ಬಿಟ್ಬಿಡ್ರಿ. ಓನ್ಲಿ ಫಾರ್ linear inequality any one linear equation is involved the symbols of the inequality or the symbols of less than, greater than, less than or equal to and greater than or equal to. Clear? Yes. ಏನಾದರೂ ಡೌಟ್ ಇದ್ರೆ ಕೇಳ್ರಿ. ಈಗ ನೆಕ್ಸ್ಟ್ ಹೋಗ್ತೀನಿ ನಾನು. ಓಕೆ, ಮತ್ತೆ ಏನಮ್ಮ ಹೇಳ್ರಿ, ಏನ ಕೇಳತ್ತೀರಿ ನೋಡ್ರಿ, ಹೇಳಿ. ಎಸ್, ಹಲೋ, ಏನೇ ಡೌಟ್ ಅನ್ನತ್ತಿರಲ್ಲ ಹೇಳ್ರಿ. ಇಲ್ಲಮ್ಮ, ಇನ್ ಯುವರ್ ಸಿಲೆಬಸ್ ನಿಮ್ಮದು ಸಿಲೆಬಸ್ ಇರೋದು 2. ವಿತ್ ಹೈಯರ್ ಡಿಗ್ರಿ ಹೋದ್ರೆ ಅಂದ್ರೆ 3 ವೇರಿಯೇಬಲ್ಸ್ ಬರ್ತಾವ. What is the 3 variable ಅಂದ್ರೆ ಏನು? ax plus by plus cz. x, y, z are the 3 variable. 4 variables. ಇವೆಲ್ಲ ಎಲ್ಲಿ ನೆಕ್ಸ್ಟ್ ಇದ್ರೊಳಗ ಸೆಕೆಂಡ್ ಪಿ ಯುದಾಗ ಒಂದು 3 ವೇರಿಯೇಬಲ್ ಬರುತ್ತೆ. ಬಟ್ ಹೈಯರ್ ಸ್ಟಡಿ ಅಂದ್ರೆ ಇಂಜಿನಿಯರಿಂಗು ಸಮ್ ಏನು BSc GSc ಮಾಡ್ತಿರಲ್ಲ ಅಲ್ಲೂ ನಿಮ್ಗೆ ಏನಾಗುತ್ತಾ 3 ವೇರಿಯೇಬಲ್ಸ್ 4 ವೇರಿಯೇಬಲ್ಸ್ ಬರ್ತಾವೆ. ಬಟ್ ಓನ್ಲಿ ಫಾರ್ ಇವರು PUC ಸಿಲೆಬಸ್ having only for 1 variable and 2 variable ಅಷ್ಟೇ. Clear? Okay, thank you. Going to next, the linear inequalities. It means as the linear equation involves the symbols of inequalities. That is called as the linear inequality. ಹಾಗಾದ್ರೆ ಸೊ ಬರ್ಕೊಂಬಿಡಿ, ಲೀನಿಯರ್ ಇನ್ಇಕ್ವಾಲಿಟೀಸ್ ಒಳಗೆ ನೀವೇನು ಕಲಿತೀರಿ, ನಿಮಗೇನೈತೆ ಸಿಲೆಬಸ್. ಸೊ ಫಸ್ಟ್ ಒನ್, ಇರೋದೇ 4 ಟೈಪ್ ಆಫ್ ಪ್ರಾಬ್ಲಮ್, ನೆನಪಿಟ್ಕೊಂಡ್ರಿ. In the syllabus only for 4 types of problems in linear inequality. ನಿಮಗಿರೋದು 4 ಟೈಪ್ ಪ್ರಾಬ್ಲಮು. ಸೊ ಕರೆಕ್ಟ್ ಆಗಿ ಕಲಿತ್ರ ಮುಗಿದೋಯ್ತು ಚಾಪ್ಟರ್. ಹೌದಾ? ಭಾಳ ಈಸಿ ಇರುತ್ತೆ. ಮ್ಯಾಥಮೆಟಿಕ್ಸ್ ಎಲ್ಲರೂ ಟಫ್ ಅಂತಾರ, ಭಾಳ ಈಸಿ ತಿಳ್ಕೊಂಡ್ರ. ತಿಳಿಲಿಲ್ಲ ಅಂದ್ರೆ ಅಷ್ಟೇ ಕಷ್ಟ. ನಾ ಹೇಳಿ ತಿಳಿಯಾತೈತಿ. ಎಸ್, ಆರಾಮ್ಸೆ ಈಸಿಯಾಗಿ ಕಲೀರಿ. 1 by 1 ಕಲ್ಕೋತೋರಿ, ನೋ ಪ್ರಾಬ್ಲಮ್. ಸೊ ಫಸ್ಟ್ ಪ್ರಾಬ್ಲಮ್ ಏನ್ ಹೇಳತ್ತಪ್ಪ ಅಂದ್ರೆ ಬರ್ಕೋರಿ, linear inequalities. First type of problem, linear inequalities. Linear inequalities in one variable. Linear inequalities in one variable. Ine kalatrava as the form of one variable andre in 2 variable andre ಹೇಳಿಬಿಟ್ಟಿದೆ ನಾನು. So linear inequalities in one variable. So second one, second type of problem, system of linear inequalities. System of linear inequalities in one variable.
ಸೊ ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಅಂದ್ರೆ ಫಸ್ಟ್ ಟೈಪ್ ಪ್ರಾಬ್ಲಮ್ ಏನ್ ಹೇಳುತ್ತಾ ದ ಲೀನಿಯರ್ ಇನ್ಇಕ್ವಾಲಿಟೀಸ್ in one variable. Second type of problem system of linear inequalities of one variable. So next third type problem so linear inequalities in two variable. Linear inequalities in two variable. Finally, system of linear inequalities in two variable. Clear idea bantu ankodini. Yes, there are four types of problem. Ive 4 type problem nimaga ನೆನಪಿಟ್ಟುಕೊಳ್ಳ್ರಿ 100% ಇವು 4 type problem ಒಳಗ ನಿಮಗ 5 marks in ಒಂದು 5 marks one problem, then 3 marks one problem ಬರೆದಿಟ್ಟುಕೊಂಡ್ಬಿಡ್ರಿ. 5 marks one problem and 3 marks one problem. ಬಹಳ ಈಜಿ ಇರ್ತೈತಿ. Linear inequalities in one variable, system of linear inequality of one variable. ಏನ್ ಹೇಳ್ತೀನಿ ಸಿಸ್ಟಮ್ ಅಂದ್ರೆ ಏನು ಅವೆಲ್ಲ ಮುಂದೆ ಹೇಳೋಣ ಅಂತ. linear inequalities of two variable, finally system of linear inequalities of two variable. Clear? Yes. ಹಾಗಾದ್ರೆ ಬರ್ಕೊಂಡ್ಬಿಡಿ ಫಸ್ಟ್ ಒನ್ linear inequalities in one variable. ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಓಕೆ, so first type of problem is linear inequalities in one variable. so ಆಗಲೇ ಬರ್ಸಿದೆ ನಾನು linear inequalities of one variable. ಹಾಗಾದ್ರೆ one variable ಅಂದ್ರೆ ಏನ್ರಿ? what is the form of one variable? yes, very good. ax plus b ಇನ್ನೊಂದ್ಸಲ ಬರ್ಕೊಡ್ರಿ, ನೋ ಪ್ರಾಬ್ಲಮ್. the linear inequalities of one variable ಯಾವ ಫಾರ್ಮ್ ನಾಗ ಇರ್ತಾವು? so ax plus b he is less than c, ax plus b is greater than c, ax plus b so is less than or equal to c, finally ax plus b is greater than or equal to c. These are the forms of linear inequalities of one variable. Clear? Okay. So before starting the linear inequalities of one variable, so ನಿಮಗೊಂದು ಸ್ವಲ್ಪ ಏನ್ ಬೇಕಾಗತ್ತಂದ್ರೆ ಬೇಸಿಕ್ ಕಾನ್ಸೆಪ್ಟ್ ಬೇಕು. ಸೊ ಇಲ್ಲಾಂದ್ರೆ ತಿಳಿಯಲ್ಲ, ಭಾಳ ಈಸಿ ಪ್ರಾಬ್ಲಮ್ಸ್, ಭಾಳ ಸಿಂಪಲ್ ಪ್ರಾಬ್ಲಮ್ಸ್ ಇವು. ಬಟ್ ಆದ್ರೆ ನಿಮ್ಗೆ ಏನು ಗೊತ್ತಿರಬೇಕು, ಸಮ್ ಬ್ರಾಕೆಟ್ಸ್, ದಟ್ ಈಸ್ ಇಂಪಾರ್ಟೆಂಟ್. ಇಲ್ಲಿ ನಾನು ಎದಕ್ಕೆ ಹೇಳತ್ತೀನಿ ನೆಕ್ಸ್ಟ್ ಗೊತ್ತಾಗತ್ತಾ. ದ ಬ್ರಾಕೆಟ್ಸ್, ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಬ್ರಾಕೆಟ್ಸ್ ಅಂಡ್ ಇಂಟೀಜರ್ ವ್ಯಾಲ್ಯೂಸ್, ಇದ್ರ ಬಗ್ಗೆ ನಿಮಗೊಂದು ಸ್ವಲ್ಪ ನಾಲೆಜ್ ಇರಬೇಕು. ಯಾರು ಹೇಳ್ತೀರಿ ಬ್ರಾಕೆಟ್ಸ್? ಯಾರು ಹೇಳ್ತೀರಿ? ಸೊ ಬಿಟ್ಬಿಡ್ರಿ ಇದನ್ನ, ಒಂದು ಸಪ್ರೇಟ್ ಆಗಿ ಒಂದು ಕಾಲಮ್ ಮಾಡ್ರಿ ಮಗ್ಲಲ್ಲೇ. ಸೊ ಅಲ್ಲಿ ಬ್ರಾಕೆಟ್ಸ್ ಬರ್ಕೊಳ್ರಿ ಅಂಡ್ ದ ಸಮ್ ಕಾನ್ಸೆಪ್ಟ್ ಆಫ್ ಎಸ್ ದ ಇಂಟೀಜರ್ ವ್ಯಾಲ್ಯೂಸ್. ಇವೆರಡು ನಿಮಗೆ ಗೊತ್ತಾದ್ರೆ ಈ ಟಾಪಿಕ್ ಈಸಿ ಆಗಿ ತಿಳಿತತಿಲ್ಲ ಅಂತ ಹೇಳಲ್ಲ. ಸೊ ಬ್ರಾಕೆಟ್ಸ್ ನೋಡ್ರಿ, ಸೊ ಜಲ್ದಿ ಹೇಳ್ಬಿಡ್ತೀನಿ ಅಷ್ಟೇ. ಬ್ರಾಕೆಟ್ಸ್ ಹೌದಾ? ಸೊ ಇಲ್ಲಿ ಯೂಸ್ ಆಗೋದು ನಿಮಗೆ 4 ಬ್ರಾಕೆಟ್. ದೇರ್ ಆರ್ 4 ಬ್ರಾಕೆಟ್ಸ್ ಇನ್ ಇನ್ಇಕ್ವಾಲಿಟೀಸ್. ಸೊ ಇದು ಅಪ್ ಟು ನೀವು ಎಲ್ಲಿ ಮಟ್ಟ ಮ್ಯಾಥ್ಸ್ ಕಲಿತೀರಿ ಅಲ್ಲಿ ಮಟ್ಟ ಇದು ಗೊತ್ತಿರಬೇಕು. ಕ್ಲಿಯರ್? ಎಸ್, ಎಲ್ಲಿ ಮಟ್ಟ ಮ್ಯಾಥ್ಸ್ ಇರುತ್ತಾ ಅಲ್ಲಿ ಮಟ್ಟ ನಿಮಗೆ ಇದ್ರ ಬಗ್ಗೆ ನಾಲೆಜ್ ಇರಬೇಕು, ಬ್ರಾಕೆಟ್ಸ್ ಬಗ್ಗೆ. ಓಕೆ, ದೇರ್ ಆರ್ ಇಟ್ಸ್ ಹ್ಯಾವಿಂಗ್ ದ 4 ಟೈಪ್ಸ್ ಆಫ್ ಬ್ರಾಕೆಟ್ಸ್. ನಿಮಗೆ ನೀವು ಸಿಲೆಬಸ್ ನಿಮಗಿರೋದು. ಸೊ ಫಸ್ಟ್ ಒನ್ ಹೇಳ್ತೀನಿ ಏನಂತೇಳಿ. ಸೊ ಸೆಕೆಂಡ್ ಒನ್, ಸೊ ಥರ್ಡ್, ಫೈನಲಿ ಫೋರ್ತ್. ನೋಡಿ ನೀವು ಎಲ್ಲರ? yes, so as the first one, so this is the open bracket ಅಂತ ಹೇಳಿ ಕರೀತೀರಿ. ಏನಂತ ಕರೀತೀರಿ ಅದಕ್ಕೆ? ಓಪನ್ ಬ್ರಾಕೆಟ್ಸ್. ಸೊ ಓಪನ್ ಬ್ರಾಕೆಟ್ಸ್. ಸೊ ಸೆಕೆಂಡ್ ಒನ್ ಕ್ಲೋಸ್ಡ್ ಬ್ರಾಕೆಟ್. ಇವತ್ತಿನ ಕ್ಲಾಸ್ ಬರೀ ಇದನ್ನ ಹೇಳ್ತೀನಿ ನಾನು, ಇನ್ಇಕ್ವಾಲಿಟೀಸ್ ಆಮೇಲೆ ನೋಡೋಣ. ಸೊ ಇದು ತಿಳಿಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಓಪನ್ ಬ್ರಾಕೆಟ್, ಕ್ಲೋಸ್ಡ್ ಬ್ರಾಕೆಟ್. ಸೊ ನೆಕ್ಸ್ಟ್ ಥರ್ಡ್ ಒನ್ ಸೆಮಿ ಓಪನ್. ಸೆಮಿ ಓಪನ್ ಬ್ರಾಕೆಟ್ ಎಕ್ಸಾಕ್ಟ್ಲಿ ನೋಡಿ, ಫಸ್ಟ್ ಒನ್ ಓಪನ್ ಬರುತ್ತೆ, ಸೆಕೆಂಡ್ ಒನ್ ಕ್ಲೋಸ್ ಬರುತ್ತೆ, ಅದಕ್ಕೆ ಏನಂತೀವಿ? ಸೆಮಿ ಓಪನ್. ಫೈನಲಿ ಸೆಮಿ ಕ್ಲೋಸ್ಡ್.
ಸೆಮಿ ಕ್ಲೋಸ್ಡ್. ಅರ್ಥ ಆತತಿ? ಎಸ್. ಒನ್ ಸೆಕೆಂಡ್, ಅದೇ ಕ್ಲಾಸ್ ತೊಂದ್ರೆ ಅಂತ ಹೇಳ್ರಿ. ಪ್ಲಸ್ ಸರಿ ಬೆಟ್ಟಾಗನ್ರಿ ಸರ್ ತೋತಂದ್ರೆ ಇಯರ್ಫೋನ್. ಸೊ ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ಸೆಮಿ ಓಪನ್ ಅಂಡ್ ಸೆಮಿ ಕ್ಲೋಸ್. ಕ್ಲಿಯರ್? ಎಸ್ ಎಸ್, ಓಕೆ. ಹಾಗಾದ್ರೆ ನೋಡ್ರಿ, ವಿ ಟೇಕನ್ ಆಸ್ ಸಮ್ ಇಂಟರ್ವಲ್ಸ್. ಇಂಟರ್ವಲ್ಸ್ ನೋಡಿರಿ, ಗ್ರಾಫ್ ನೋಡಿರಿ ಎಲ್ಲರೂ. ಹಲೋ, ಎಸ್ ನೋಡಿ, ದಟ್ ಈಸ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಇನ್ಇಕ್ವಾಲಿಟಿ ಚಾಪ್ಟರ್. ಇವು ಎರಡು ಬಹಳ ಇಂಪಾರ್ಟೆಂಟ್, ಹೇಳ್ತೀನಿ ಕರೆಕ್ಟ್ ಆಗಿ ನೋಡಿ. ಈಸ್ ದ ಝೀರೋ as the zero, as the right side is the positive value 1 2 3 4. ಹೌದಾ? So -1 -2 -3 up to so on. ನೋಡ್ರಿ, the right side is positive value and left side is the negative, is the zero origin. ಹೌದಾ? ಸೊ ಇದಕ್ಕೆ ಏನಂತೀರಿ? ದ ಇಂಟೀಜರ್ ವ್ಯಾಲ್ಯೂಸ್ ಅಂತ ಹೇಳಿ ಕರೀತೀರಿ, ಇಂಟೀಜರ್ ವ್ಯಾಲ್ಯೂಸ್. ಸೊ ಇದನ್ನ ನೆನಪಿಟ್ಕೊಂಡ್ಬಿಡ್ರಿ, 0 1 2 3 4 ಅಪ್ ಟು ಸೋ ಆನ್. ದ ಲಾಸ್ಟ್ ಟರ್ಮ್ ಈಸ್ ಇನ್ಫಿನಿಟಿ. ನೆನಪಿಟ್ಕೊಳ್ರಿ, ಬರ್ಕೊಂಡ್ಬಿಡ್ರಿ ಅದನ್ನ. ಸೊ ಇದನ್ನ ಈ ಕಡೆ ಲಾಸ್ಟ್ ಟರ್ಮ್ ಏನ್ ಬರ್ತ್ರಿ? ಮೈನಸ್ ಇನ್ಫಿನಿಟಿ ಬರುತ್ತೆ. ಓಕೆ, ಅಲ್ಲೇ ಕೆಳಗಡೆ ಹಾಕೊಳ್ರಿ ಇದನ್ನ, ಆಸ್ ದ ಇಂಟರ್ವಲ್ಸ್. ದ ಇಂಟರ್ವಲ್ಸ್ ಅಂತ ಹೇಳಿ ಬರ್ಕೊಂಡು, ಸೊ ಇಸ್ ದ 0 1 2 3 ಅಪ್ ಟು ಸೋ ಆನ್ ಇಸ್ ಪ್ಲಸ್ ಇನ್ಫಿನಿಟಿ, is the minus infinity. Yes. ನೆಕ್ಸ್ಟ್ ನೋಡ್ರಿ, ಒಂದೇ ಒಂದು ಎಕ್ಸಾಂಪಲ್ ಒಳಗೆ 4 ಬ್ರಾಕೆಟ್ ತಿಳಿಸ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಒಂದೇ ಎಕ್ಸಾಂಪಲ್. ಓಪನ್ ಬ್ರಾಕೆಟ್ ಅಂದ್ರೆ ಏನ್ರಿ, ಕ್ಲೋಸ್ ಬ್ರಾಕೆಟ್ ಅಂದ್ರೆ ಏನು, ಸೆಮಿ ಓಪನ್ ಅಂಡ್ ಸೆಮಿ ಕ್ಲೋಸ್. ಓಕೆ, ಕ್ಲಿಯರ್? ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಎಸ್, ಹೇಳಮ್ಮ. It is the closed bracket. Square bracket is called as a closed. ನೀವು ಸ್ಕ್ವೇರ್ ಎಲ್ಲಿ ಕಲಿತೀರಿ? PUC ಇದು, ಸಾರಿ 10th ಒಳಗ. ಬಟ್ ಇನ್ PUC ಲೆವೆಲ್ ದಿಸ್ ಇಸ್ ದ ಕ್ಲೋಸ್ಡ್ ಬ್ರಾಕೆಟ್, ದಿಸ್ ಇಸ್ ದ ಓಪನ್ ಬ್ರಾಕೆಟ್. ನೆನಪಿಟ್ಕೊಳ್ರಿ. ಓಕೆ, ಹಲೋ, ಓಕೆ. ಸೊ this is very very important concept. As the intervals, we taken as some intervals, ತಗೊಂಡಿನ intervals. ನಾನು ಇಲ್ಲಿ ಒಂದು ವ್ಯಾಲ್ಯೂ ತಗೋತೀನಿ. ಸೊ all the values his belongs to the -2 to +2 ಅಂತ ಹೇಳಿ ತಗೊಂಡಿನಿ. ನೋಡ್ರಿ, ಬಹಳ ಬಹಳ ಇಂಪಾರ್ಟೆಂಟ್. ಸೊ all the values his belongs to -2 to +2. ಇಂಟರ್ವಲ್ಸ್ ಬರ್ತೀನಿ ನಾನು, ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್, ಸೆಮಿ ಓಪನ್ ಅಂಡ್ ಸೆಮಿ ಕ್ಲೋಸ್. ಸೊ ಯಾವ್ದು ಯೂಸ್ ಮಾಡಬೇಕು ನೋಡ್ರಿ? the values is only in between of -2 to +2. ನಾ ಹೇಳಿ ಕೇಳಾಕತ್ತೆ, the values only in between of -2 to +2 ಅಂದ್ರ -2 ಇಂದ +2 ವ್ಯಾಲ್ಯೂ ಯಾವ ಬರ್ತಾವ್ರಿ? -1 0 1 ಅಲ್ಲ. ಎಸ್. ಸೊ ಅವಾಗ ಏನಾಗುತ್ತೆ ನಿಮ್ಗೆ, ಇಲ್ಲಿ -2 +2 ಬರಲ್ಲ. ಅರ್ಥ ಆಗತೈತಿ? The values is only in between -2 to +2. -2 to +2 is except -2 +2 ಬರಲ್ಲ. ಅಂದ್ರೆ ಏನ್ ಬರ್ತದೆ? -1 0 1 except the value of -2 and +2. ಸೊ ಅವಾಗ ಯಾವ ಬ್ರಾಕೆಟ್ ಯೂಸ್ ಮಾಡ್ತೀರಪ್ಪ ಅಂದ್ರ ಓಪನ್ ಬ್ರಾಕೆಟ್ ಯೂಸ್ ಮಾಡ್ತೀರಿ. ನೆನಪಿಟ್ಟುಕೊಡ್ರಿ, ಓಪನ್ ಬ್ರಾಕೆಟ್ ಈಸ್ ದ -2 to +2 ಅಂದ್ರ ಹಲೋ. Yes, what is the open bracket? The values is only in between is the -2 to +2, not include -2 +2. ಅವಾಗ ಯಾವ ಬ್ರಾಕೆಟ್ ಯೂಸ್ ಮಾಡ್ತೀರಿ? ಓಪನ್ ಬ್ರಾಕೆಟ್. ಕ್ಲಿಯರ್? ಒಂದೇದು ತಿಳಿತು? ಹಾಗಾದ್ರ ಇಲ್ಲಿ ನೋಡ್ರಿ, ನಾ ಇದನ್ನ x ಅಂತ ಬರ್ಕೋತೀನಿ, ವ್ಯಾಲ್ಯೂನ x ಅಂತ ಬರ್ಕೋತೀನಿ. ಅವಾಗ ಏನಾಗುತ್ತೆ ವ್ಯಾಲ್ಯೂ? ಸೊ -2 ಲೆಸ್ ದೆನ್ x ಲೆಸ್ ದೆನ್ 2 ಅಂತ ಬರಿಬೋದಲ್ಲ. ಸ್ವಲ್ಪ ತಲೆ ಓಡಿಸ್ರಿ, ಕರೆಕ್ಟ್ ಆಗಿ ತಲೆ ಓಡಿಸ್ರಿ. ಫಸ್ಟ್ ಒನ್ ಓಪನ್ ಬ್ರಾಕೆಟ್ ಏನ್ ಹೇಳ್ತಾರಪ್ಪ ಅಂದ್ರೆ, ವಾಟ್ ಈಸ್ ದ ಓಪನ್ ಬ್ರಾಕೆಟ್? ದ ವ್ಯಾಲ್ಯೂಸ್ ಈಸ್ ಆಲ್ವೇಸ್ ಈಸ್ ಇನ್ ಬಿಟ್ವೀನ್ ದ ಪರ್ಟಿಕ್ಯುಲರ್ ಇಂಟರ್ವಲ್ಸ್. ಪರ್ಟಿಕ್ಯುಲರ್ ಇಂಟರ್ವಲ್ ಅಂದ್ರೆ -2 to, ಫಾರ್ ಎಕ್ಸಾಂಪಲ್ ತಗೊಂಡೆ ನಾನು, -2 to +2. ವಾಟ್ ಈಸ್ ದ ಓಪನ್ ಬ್ರಾಕೆಟ್?
values only for in between the particular intervals, that is called as a open bracket. ಅವಾಗ ಏನು ಯೂಸ್ ಮಾಡ್ತೀರಿ? ಓಪನ್ ಬ್ರಾಕೆಟ್ ಯೂಸ್ ಮಾಡ್ತೀರಿ. ಅವಾಗ ಏನಾಗುತ್ತೆ ನಿಮಗೆ ವ್ಯಾಲ್ಯೂ -2 to +2 ಅಂದ್ರೆ ಓಪನ್ ಬ್ರಾಕೆಟ್ ಯೂಸ್ ಮಾಡಿದಾಗ ನಿಮಗೆ ಏನಾಗುತ್ತೆ? ವ್ಯಾಲ್ಯೂ ಇಸ್ ಓನ್ಲಿ ಫಾರ್ -1 0 1, ಇದ್ರ ಒಳಗಿನ ಅಷ್ಟೇ, ಇದು ಇನ್ಕ್ಲೂಡ್ ಆಗಲ್ಲ. ಎಸ್, ಹಲೋ, ಎಸ್. ಹಾಗಾದ್ರೆ ಇನ್ಕ್ಲೂಡ್ ಹಾಕಿದ್ರ ಇಫ್ ಸಪೋಸ್ ದ ವ್ಯಾಲ್ಯೂ -2 to +2 -2 to +2 -2 -1 0 1 2, ಅವಾಗ ಏನ್ ಬರೀಬಹುದು ನಾನು? ದ ವ್ಯಾಲ್ಯೂಸ್ ಈಸ್ includes the value of -2 to +2. ಸೊ ಅವಾಗ ಯಾವ ಬ್ರಾಕೆಟ್ ಯೂಸ್ ಮಾಡ್ತೀರಪ್ಪ ಅಂದ್ರ ಕ್ಲೋಸ್ ಬ್ರಾಕೆಟ್. ಸೊ ಕ್ಲೋಸ್ ಬ್ರಾಕೆಟ್ ಗೆ ಓಪನ್ ಬ್ರಾಕೆಟ್ ಗೆ ಡಿಫರೆನ್ಸ್ ತಿಳಿತಾ? ಕ್ಲೋಸ್ ಬ್ರಾಕೆಟ್ ಯಾವಾಗ ಯೂಸ್ ಮಾಡ್ಬೇಕಪ್ಪ ಅಂದ್ರ ಆ ವ್ಯಾಲ್ಯೂಸ್, ಆ ಇಂಟರ್ವಲ್ ವ್ಯಾಲ್ಯೂಸ್ ಅದರೊಳಗೆ ಇನ್ಕ್ಲೂಡ್ ಆದಾಗ. ಓಪನ್ ಬ್ರಾಕೆಟ್ ಅಂದ್ರ ಆ ವ್ಯಾಲ್ಯೂಸ್ ಇಸ್ ಡಸ್ ನಾಟ್ ಇನ್ಕ್ಲೂಡ್ ಇನ್ ದ ಪರ್ಟಿಕ್ಯುಲರ್ ಇಂಟರ್ವಲ್ಸ್. ಕ್ಲಿಯರ್? ಹಲೋ, ಓಕೆ, ವೆರಿ ಗುಡ್. ತಿಳಿತಾ? ಇವೆರಡು ತಿಳಿತಾ? ಓಪನ್ ಅಂಡ್ ಕ್ಲೋಸ್. ಹಾಗಾದ್ರೆ ಸೆಮಿ ಓಪನ್ ಬರ್ರಪ್ಪ. ಸೆಮಿ ಓಪನ್ ಅಂದ್ರೆ ತಿಳಿದು ಬಿಡ್ತೀನಿ, ಇಲ್ಲಿ ಹಾಕ್ತೀನಿ ನಾನು ಸಿಂಬಲ್. ಸೊ ದಿಸ್ ಈಸ್ ದ ಸೆಮಿ ಓಪನ್. ಸೆಮಿ ಓಪನ್ ಅಂದ್ರೆ ಏನ್ರಿ? ಓಪನ್ ಅಂದ್ರೆ ಏನು? ಈ ವ್ಯಾಲ್ಯೂ ಇನ್ಕ್ಲೂಡ್ ಆಗಲ್ಲ, ಆದ್ರೆ ಇದ್ರ ಒಳಗಿಂದ ವ್ಯಾಲ್ಯೂ ಅಂದ್ರ -1 ಇಂದ ಸ್ಟಾರ್ಟ್ ಆಗುತ್ತಾ ಸೆಮಿ ಓಪನ್. -1 ಇದ್ರ ಒಳಗಡೆಯಿಂದ -1 ಇಂದ ಸ್ಟಾರ್ಟ್ ಆಗಿ ಎಲ್ಲಿ ಮಟ? 2 ಮಟ ಅಲ್ಲ? 2 ಇನ್ಕ್ಲೂಡ್ ಆಗುತ್ತೆ ಬಿಕಾಸ್ ಆಫ್ ವಿಲ್ ಟೇಕನ್ ಆಸ್ ಅ ಕ್ಲೋಸ್. ಇದಕ್ಕೆ ಸೆಮಿ ಓಪನ್ ಅಂದ್ರೆ ಏನು? ಫಸ್ಟ್ ಒನ್ ಓಪನ್ ಯೂಸ್ ಮಾಡ್ತೀರಿ, ಸೆಕೆಂಡ್ ಒನ್ ಕ್ಲೋಸ್ ಯೂಸ್ ಮಾಡ್ತೀರಿ. ದ ವ್ಯಾಲ್ಯೂಸ್ ಇನ್ಕ್ಲೂಡ್ ಆಸ್ is belongs to the -2 but includes as the value of 2. ಇಲ್ಲಿ ಬರ್ತೀನಿ ನೋಡ್ರಿ, -1, -2 up to -1 0 1 2 ಯೂಸ್ ಆಗುತ್ತೆ ಬಿಕಾಸ್ ಆಫ್ ಯೂಸಿಂಗ್ ಕ್ಲೋಸ್ ಬ್ರಾಕೆಟ್. ಕ್ಲಿಯರ್? ಓಕೆ. ಹಾಗಾದ್ರೆ ಫೈನಲಿ ಸೆಮಿ ಕ್ಲೋಸ್ ಯಾರು ಹೇಳ್ತೀರಿ? ನಾ ಸೆಮಿ ಕ್ಲೋಸ್ ಹಾಕಿ ನೋಡಿ ಇಲ್ಲಿ. ಸೆಮಿ ಕ್ಲೋಸ್ -2 -1 0 1. ಓಕೆ. ಹಾಗಾದ್ರೆ ಇದನ್ನ ಹೆಂಗ್ ಬರಿಬಹುದು? -2 to 1 ಅಂತ ಬರಿಬಹುದಲ್ಲ? ಸೆಮಿ ಕ್ಲೋಸ್. ಸೆಮಿ ಕ್ಲೋಸ್. ಎನಿ ಡೌಟ್? ಓಕೆ, ಕರೆಕ್ಟ್ ಆಗಿ ಬರ್ಕೊಂಡ್ಬಿಡ್ರಿ. ಓಪನ್ ಬ್ರಾಕೆಟ್, ಕ್ಲೋಸ್, ಸೆಮಿ ಓಪನ್ ಅಂಡ್ ಸೆಮಿ ಕ್ಲೋಸ್ ಕರೆಕ್ಟ್ ಆಗಿ ತಿಳ್ಕೊಬೇಕು ಇದನ್ನ. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಯಾರಿಗೆ ತಿಳಿಯಂಗಿಲ್ಲ ಅವ್ರಿಗೆ ಚಾಪ್ಟರ್ ತಿಳಿಯಲ್ಲ. ಯಾರಿಗೆ ತಿಳಿದದು ಈ ಕಾನ್ಸೆಪ್ಟ್, ಯಾರಿಗೆ ತಿಳಿತು ಮುಗಿದೋಯ್ತು, ಚಾಪ್ಟರ್ ಒಳಗೆ ಏನೂ ಇಲ್ಲ. ಇಟ್ಸ್ ಈಸಿ ಗೋಯಿಂಗ್ ಆನ್. ಎಸ್, ಏನಾದ್ರೂ ಡೌಟ್ ಐತನಪ್ಪ ನಿಮಗ? ನೋ. ಓಕೆ. ಮತ್ತೆ ಯಾರಿಗಾದ್ರೂ ಡೌಟ್ ಐತಂತ ಕೇಳ್ರಿ. ಈಗ ಇನ್ನೊಂದ್ಸಲ ಹೇಳ್ತೀನಿ. ಸಪೋಸ್ ನೀವು ತಿಳಿಲಾರ್ದೆ ಸುಮ್ಮನೆ ಕುಂತ್ರ ಪ್ರಾಬ್ಲಮ್ ನಂದಲ್ಲ. ಓಕೆ. ಸೊ ಆಮೇಲೆ ಸರ್ ಸರಿ ಹೇಳಿಲ್ಲ, ನನಗೆ ತಿಳಿದಿಲ್ಲ ಅನ್ನಕ್ ಹೋಗ್ಬೇಡ್ರಿ. ಹಲೋ. ಎಸ್, ವೆರಿ ಗುಡ್. ತಿಳಿದೈತಲ್ಲ? ಓಕೆ. ಅಂದ್ರೆ ನನಗಿಂತ ಶಾಣೆ ಇದ್ರಿ ನೀವು. ನನಗಿದೆಲ್ಲ MSc ಒಳಗೆ ತಿಳಿದಿತ್ತು, ಈಗ PUC ಒಳಗಂತೂ ಗೊತ್ತಿದ್ದಿದ್ದಿಲ್ಲ. ನಿಮ್ಗೆ ಈಗ ಗೊತ್ತಾಗೈತೆ, ಹೌದಾ? ಹಾಂ, ಓಕೆ, ಥ್ಯಾಂಕ್ ಯು. ಬಟ್ PUC ಲೆವೆಲ್ದಾಗ ನನಗಂತೂ ತಿಳಿದಿದ್ದಿಲ್ಲ. ಸೊ ನಿಮ್ಗೆ ಈಗೇ ತಿಳಿದೈತಂದ್ರೆ ಇಟ್ಸ್ ಬೆಟರ್ ದೆನ್ ಮೀ, ನೀವೆಲ್ಲ, ಹೌದಾ? ಓಕೆ, ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಓಕೆ, ಬ್ರಾಕೆಟ್ಸ್ ಅಂಡ್ ದ ಇಂಟರ್ವಲ್ ಕ್ಲಿಯರ್ ಆಯ್ತಲ್ಲ? ಎಸ್. ದ ಫಸ್ಟ್ ಟೈಪ್ ಪ್ರಾಬ್ಲಮ್ ಹೋಗ್ಬಿಡುನು. ಅದು ಈಸಿ ಇರುತ್ತೆ, ಭಾಳ ಈಸಿ, ಸಿಂಪಲ್ ಇರ್ತೈತಿ ನೋಡ್ರಿ. ಎಸ್, ಬರ್ಕೊಡ್ರಿ. ದ ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್ ಏನಿದೆ? ಲೀನಿಯರ್ ಇನ್ಇಕ್ವಾಲಿಟೀಸ್ ಇನ್ ಒನ್ ವೇರಿಯೇಬಲ್. ಬರ್ಕೊಂಡಿರ ಆಲ್ರೆಡಿ. ವಾಟ್ ಇಸ್ ದ ಲೀನಿಯರ್ ಇನ್ಇಕ್ವಾಲಿಟೀಸ್ ಒನ್ ವೇರಿಯೇಬಲ್? ಇನ್ ದ ಫಾರ್ಮ್ ಆಫ್ ax plus b is greater than c, less than c, greater than or equal to c, less than or equal to c. Clear? Yes, write down first problem. Solve. ಇಷ್ಟ ಕೊಟ್ಟಿರ್ತಾರ, ನಿಮಗೆ ಗೊತ್ತಾಗಬೇಕದು 1 ವೇರಿಯೇಬಲ್ 2 ವೇರಿಯೇಬಲ್ ಅಂತ ಹೇಳಿ. ಓಕೆ, ಸಿಸ್ಟಮ್ ಅಂದ್ರೆ ಏನಂತ ಆಮೇಲೆ ಹೇಳ್ತೀನಿ. ಓನ್ಲಿ ದ ಫಸ್ಟ್ ಪ್ರಾಬ್ಲಮ್, ಒಂದೇ ಪ್ರಾಬ್ಲಮ್ ಬಿಡಿಸ್ತೀನಿ, ಕರೆಕ್ಟಾಗಿ
ತಿಳ್ಕೊಳ್ರಿ. ಸಾಲ್ವ್ inequalities of, so 3x plus 7 is greater than 16. Yes, 3x plus 7 is greater than 16. Solve as the inequality is 3x plus 7 is greater than 16. ಇಷ್ಟು ಕೊಟ್ಟಿರ್ತಾರಪ್ಪ, ಭಾಳ ಸಿಂಪಲ್ ಇರುತ್ತೆ, ನೋಡ್ಕೋತೋರಿ ಏನಾಗುತ್ತೆ ವ್ಯಾಲ್ಯೂಸು. So is the inequality of one variable? Is a one variable, right? Yes, ನೋಡಿ. So 3x plus 7 is greater than 16. First of all, you find the value of x. ಅದು ಇಂಪಾರ್ಟೆಂಟ್. x ಕಂಡುಹಿಡಿಬೇಕಿಲ್ಲಿ. ನೋಡ್ರಿ ಹೆಂಗೆ ಕಂಡುಹಿಡಿತೀರಿ. So 3x plus 7 is greater than 16 ಅಂತ ಕೊಟ್ಟಾರ ಸೊಲ್ಯೂಷನ್. ಭಾಳ ಸಿಂಪಲ್, ಎಲ್ಲ ಪ್ರಾಬ್ಲಮ್ ಸೇಮ್ ಇವೆ, ನೆನಪಿಟ್ಕೊಳ್ರಿ, ಪ್ರತಿಯೊಂದು ಪ್ರಾಬ್ಲಮ್ ಇದೇ ಟೈಪ್ ಇರುತ್ತಾ. So 3x ಈ ಪ್ಲಸ್ 7 ಈ ಕಡೆ ಹೋದ್ರೆ ಏನಾಗುತ್ತಾ, is a greater than, as the plus 7 is transferred to this side, ಅಂದ್ರೆ ಏನಾಗುತ್ತಾ 16 minus 7. ಓಕೆ ಓಕೆ, ಅಂದ್ರೆ ಏನಾಯ್ತು, 3x is greater than 16 minus 7. Yes, so 3x is greater than, what is the value of 16 minus 7? Is the 9. ಓಕೆ, ಏನ್ ಬಂತು ನಿಮಗೀಗ, as the 3x plus 7 is greater than 16 ಇದ್ದಿದ್ದು 3x is greater than 9 ಬಂತು. ಅಲ್ಲಿ ಮಲ್ಟಿಪ್ಲೈ ಆಯ್ತು, as the x is the multiple of 3. ಅವಾಗ ಇದನ್ನ x is greater than ಈ 3 ಕಡೆ ಬಂದ್ರೆ ಏನಾಗುತ್ತೆ, 9/3 ಆಗುತ್ತಲ್ಲ. ಓಕೆ, yes, however what is the value of 9/3? x is greater than 3. clear? x is greater than 3. ಮುಗಿದ ಪ್ರಾಬ್ಲಮ್, ಏನಿಲ್ಲ ಪ್ರಾಬ್ಲಮ್, 3 ಮಾರ್ಕ್ಸಿನ ಪ್ರಾಬ್ಲಮ್ ಇದು. ಸೊ x is greater than 3. ಈಗ ಏನ್ ಮಾಡ್ಬೇಕು ನೀವು, ಇಂಟರ್ವಲ್ಸ್ ಹಾಕ್ಬೇಕು. ಸೊ ಟೇಕನ್ ದ ಇಂಟರ್ವಲ್ಸ್, ದಟ್ ಈಸ್ ಇಂಪಾರ್ಟೆಂಟ್. ಪ್ರತಿಯೊಂದು ಪ್ರಾಬ್ಲಮ್ಗೂ ಇಂಟರ್ವಲ್ಸ್ ಹಾಕ್ಬೇಕು. ಇಂಟರ್ವಲ್ಸ್ ಏನ್ ಹೇಳ್ತಾರೆ, ಈಸ್ ದ 0 1 2 3 ಅಪ್ ಟು ಸೋ ಆನ್, ಈಸ್ ದ ಪ್ಲಸ್ ಇನ್ಫಿನಿಟಿ, -1 -2 ಅಪ್ ಟು ಸೋ ಆನ್ ಮೈನಸ್ ಇನ್ಫಿನಿಟಿ. ಕ್ಲಿಯರ್? ಹೌದಾ? ಓಕೆ, ನೋಡಿ ಹಾಗಾದ್ರೆ. ಸೊ x is greater than 3 ಬಂದತ್ತೆ, ನೀವು ಸೊಲ್ಯೂಷನ್ಸ್ ಕಂಡುಹಿಡಿಬೇಕು, ದಟ್ ಈಸ್ ಇಂಪಾರ್ಟೆಂಟ್. ವಾಟ್ ಈಸ್ ಯುವರ್ ಏಮ್? The inequalities, using the inequality, then the find the solution. Either solution ಗೊತ್ತಾಗಬೇಕು ನಿಮಗೆ, the solutions of the inequality, that is the intention. x is greater than 380. 3 ಎಲ್ಲೈತಪ್ಪ, ಇಲ್ಲಿ ಇರೋದ +3 ಎಲ್ಲದ ನೋಡ್ರಿ, ಇಲ್ಲಿ ಬಂದಿದ್ದೇನೆ ಇರೋದ +3. ನಿಮ್ಗೆ ಏನ್ ಮಾಡ್ಬೇಕು, +3 ಎಲ್ಲೈತಿ, ಇಲ್ಲದ ನೋಡ್ರಿ. ಓಕೆ, ಅರ್ಥ ಆಗ್ತೈತಿ? x is greater than 3 ಕೊಟ್ಟಾರ, ಸೊ 3 ಎಲ್ಲದ ಅಲ್ಲದ. ಹಾಗಾರ x is greater than 3 ಅಂದ್ರ ನೆನಪು ಮಾಡ್ಕೊಡ್ರಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ x? ದ x is always greater than 3 ಅಲ್ಲ. ಹಲೋ, ದ ವ್ಯಾಲ್ಯೂ ಆಫ್ x is always greater than 3. greater than 3 ಅಂದ್ರ ವ್ಯಾಲ್ಯೂಸ್ ಈ ಕಡೆ ಬರ್ತಾವೋ ಆ ಕಡೆ ಹೋಗ್ತಾವೋ, ಹೇಳಿದ ಅರ್ಥ ಆಗ್ತತಿ? ಏನ್ ಬಂತು ನಿಮಗ, x is greater than 3 ಬಂದತಿ. ಸೊ ಇಲ್ಲದಪ್ಪ 3 ಇಲ್ಲದ. ಓಕೆ, ಸೊ 3 ಇಲ್ಲದ ಅಂದ್ರ the value of x is greater than 3. it means the values is in between of the 0 or 3 ಕಿಂತ ಜಾಸ್ತಿ, greater than 3 ನೋ. ಅರ್ಥ ಆಗ್ತದೆ? ಇಲ್ಲಿ 3 4 5 6 ಅಪ್ ಟು ಸೋ ಆನ್ ಇನ್ಫಿನಿಟಿ ಮಟ ಇರ್ತಾವೋ. ನಮಗೇನ್ ಬೇಡ, ನಮಗೇನ್ ಬೇಕು, ಇಲ್ಲಿ ಏನ್ ಬಂದತಿ, 3 ಬಂದತಿ. 3 ಅನ್ನೋದಿಲ್ಲದಪ್ಪ ಪಾಸಿಟಿವ್ ಇಲ್ಲದ. ಹಾಗಾದ್ರ ದ ವ್ಯಾಲ್ಯೂ ಆಫ್ x is greater than 3 ಅಂದ್ರ ವ್ಯಾಲ್ಯೂಸ್ ಎಲ್ಲಿ ಎಕಡೆ ಹೋಗ್ತಾವಪ್ಪ ಅಂದ್ರೆ ಈ ಕಡೆ ಹೋಗ್ತಾವ. ಎಲ್ಲಿ ಮಟ ಹೋಗ್ತಾವು, ಇನ್ಫಿನಿಟಿ ಮಟ ಹೋಗ್ತಾವ. ದಟ್ ಈಸ್ ಲಾಸ್ಟ್ ಟರ್ಮ್. ಹಾಗಾದ್ರ ವಾಟ್ ಈಸ್ ದ ಸೊಲ್ಯೂಷನ್? ದೇರ್ ಫೋರ್, ನೆನಪಿಟ್ಕೊಂಡ್ಬಿಡ್ರಿ, ದೇರ್ ಫೋರ್ ಸೊಲ್ಯೂಷನ್ ಆಫ್ ಇನ್ಇಕ್ವಾಲಿಟಿ ಈಕ್ವಲ್ ಟು, ಇಲ್ಲಿ ಏನ್ ಕೊಟ್ಟಿದಾರ, ಗ್ರೇಟರ್ ದೆನ್ ಆರ್ 3 ಕೊಟ್ಟಾರ. ಸೊ ಗ್ರೇಟರ್ ದೆನ್ ಅಂತಂದ್ರೇನು, ಇದು ಇನ್ಕ್ಲೂಡ್ ಆಗುತ್ತೋ ಆಗಲ್ಲೋ? 3 is includes or not? ಎಸ್ ಅನ್ನತ್ತಾರ ನೋಡಿ ಯಾರೋ ಒಬ್ರು. 3 is include of the interval or no? ನೋ ಅಂದ್ರೆ 3 ಗ್ರೇಟರ್ ದೆನ್ ಅಂದ್ರ 3 ಬರಲ್ಲ, 3ಕ್ಕಿಂತ ಜಾಸ್ತಿ ಇರ್ತಾವ ವ್ಯಾಲ್ಯೂ. ಸಪೋಸ್ ಇದು ಗ್ರೇಟರ್ ದೆನ್ ಈಕ್ವಲ್ ಇತ್ತಂದ್ರೆ 3 is includes. ಕ್ಲಿಯರ್? ಎಸ್, ಅವಾಗ ಏನಾಗುತ್ತೆ ವ್ಯಾಲ್ಯೂಸ್, ದೆನ್ ದ ಸೊಲ್ಯೂಷನ್ಸ್ ಈಸ್ ದ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್. ಎಸ್, ಓಪನ್ ಬ್ರಾಕೆಟ್ ಆಫ್ 3 to infinity. ವೆರಿ ಗುಡ್. ಓಪನ್ ಬ್ರಾಕೆಟ್ ಆಫ್ 3 to infinity ತಿಳಿತಲ್ರಿ? ಸಪೋಸ್ ಇದು ನಾನು ಹಿಂಗ್ ಕೊಟ್ಟಿರ್ತೀನಿ ಅನ್ಕೋ,
ಸಪೋಸ್ 3x plus 7 is greater than or equal to 16 ಕೊಟ್ಟಿನಿ. ಸೊ ಎಲ್ಲಾನು ಗ್ರೇಟರ್ than or equal to ಆಗ್ತಾವ. ಗ್ರೇಟರ್ than or equal to 3 ಆಯ್ತು. ಸೊ ಅವಾಗ ಸೊಲ್ಯೂಷನ್ಸ್ ಏನ್ ಬರ್ತೀವಿ? ವಾಟ್ ಇಸ್ ದ ಸೊಲ್ಯೂಷನ್ಸ್? The closed bracket of 3 to infinity. ಅರ್ಥ ಆಯ್ತನ್ರಿಪ್ಪ? ಹಲೋ, ಎನಿ ಡೌಟ್? ಈ ಪ್ರಾಬ್ಲಮ್ ಒಳಗೆ ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ. ಇದು ಬೇಡ, ಈಕ್ವಲ್ ಟು ಆಮೇಲೆ ನೋಡೋಣ ಅಷ್ಟೇ. ಇದು ಒಂದು ಗ್ರೇಟರ್ ದೆನ್ ಅಷ್ಟೇ ಬರ್ಕೊಡ್ರಿ ನೀವು, ಈಕ್ವಲ್ ಏನ್ ಬೇಡ. ಸೊ ಗ್ರೇಟರ್ ದೆನ್ ಇದ್ರೆ ಏನ್ ಬರ್ತದೆ ನಿಮ್ಗ? ದ ಸೊಲ್ಯೂಷನ್ಸ್ ಆಫ್ ದ ಇನ್ಇಕ್ವಾಲಿಟೀಸ್ ಈಸ್ ದ ಓಪನ್ ಬ್ರಾಕೆಟ್ ಆಫ್ 3 to infinity. Yes or no? ಓಕೆ ಓಕೆ. ತಿಳಿತು ಪ್ರಾಬ್ಲಮ್ ಇದು. ಯಾರಿಗೆ ತಿಳಿದಿಲ್ಲ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ 3 ಎಲ್ಲದ ನೋಡಬೇಕು, ಲೆಸ್ ದೆನ್ ಇತ್ತು ಗ್ರೇಟರ್ ದೆನ್ ನೋಡಬೇಕು. ಗ್ರೇಟರ್ ದೆನ್ ಇಸ್ ನಥಿಂಗ್ ಬಟ್ is the 3 to infinity. Then the solutions is 3 to infinity, the open bracket of 3 to infinity. ಹಾಗಾಗಿ ಪ್ರಾಬ್ಲಮ್ ಮಾಡ್ರಿ ನೀವೇ. 4x plus 15 is less than 23. ಮಾಡ್ತೀರಿ? ಮುಗಿತ್ರಿ. 4x plus 15 is less than 23. ಹೇಳಿ, ನನಗೆ ಸೊಲ್ಯೂಷನ್ ಹೇಳ್ರಿ. ಹಾಗಾದ್ರೆ ಯಾರು ಹೇಳ್ತೀರಿ ಹೇಳ್ರಿ? ಓಪನ್ ಬ್ರಾಕೆಟ್, ಕ್ಲೋಸ್ ಬ್ರಾಕೆಟ್, ದಟ್ ಇಸ್ ದ ಇಂಪಾರ್ಟೆಂಟ್. ಈಗ ನೆನಪಿಟ್ಟುಕೊಳ್ರಿ. 4x plus 15 is less than 23. However, what is the solution? Solution of inequality. 4x minus 23 minus 15 ಮಾಡೋ. x is ಮತ್ ಲೆಸ್ ದನ್ 2 ಅಂದ್ರೆ ವಾಟ್ ಇಸ್ ದ ಸೊಲ್ಯೂಷನ್? ಎಲ್ಲೈತಿ? 2 ಎಲ್ಲೈತಿ? ಇಲ್ಲದ ನೋಡಪ್ಪ. ಲೆಸ್ ದನ್ ಅಂದ್ರೆ ಎಕಡೆ ಬರ್ತಾವ ವ್ಯಾಲ್ಯೂಸ್? ಗ್ರೇಟರ್ ದನ್ ಅಂದ್ರೆ ಆ ಕಡೆ ಹೋಗುತ್ತೆ, ರೈಟ್ ಸೈಡ್. ಲೆಸ್ ಎರಡಕ್ಕಿಂತ ವ್ಯಾಲ್ಯೂ ಕಡಿಮೆ ಅಂದ್ರೆ ಎಕಡೆ ಬರ್ತಾವ ವ್ಯಾಲ್ಯೂಸ್? ಎಕಡೆ ಬರ್ತಾವು? ಎಸ್, ವೆರಿ ಗುಡ್. ಆಸ್ ದ ಮೈನಸ್ ಇನ್ಫಿನಿಟಿ ಟು 2. ಹಾಗಾದ್ರೆ ವಾಟ್ ಇಸ್ ದ ಸೊಲ್ಯೂಷನ್? ಯಾವ್ದಾರು ಕ್ಲೋಸ್ ಬ್ರಾಕೆಟ್ ಬರ್ತೋ, ಓಪನ್ ಬ್ರಾಕೆಟ್ ಬರ್ತೋ? ಬ್ರಾಕೆಟ್ಸ್ ಯಾವ್ದು ಬರ್ತಾವ್ರಿ? ಎಸ್, ದ ಸೊಲ್ಯೂಷನ್ಸ್ ಆರ್ ಓಪನ್ ಬ್ರಾಕೆಟ್ ಆಫ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಾ? ಮೈನಸ್ ಇನ್ಫಿನಿಟಿ ಟು 2. ಎನಿ ಡೌಟ್? The open bracket of the solutions of the second problem is minus infinity to 2. Clear? Okay, ಏನಾದ್ರು ಡೌಟ್ ಇದೆ ಅಂತ ಕೇಳಿ. ಹಾಗಾದ್ರೆ ಏನ್ ಡೌಟ್ ಇಲ್ಲಲ್ಲ? ಸೊ ಇವೆರಡು ಪ್ರಾಬ್ಲಮ್ ಟ್ರೈ ಮಾಡ್ರಿ, ಬಿಡಿಸ್ಬೇಡ್ರಿ, ಟ್ರೈ ಮಾಡ್ರಿ. ಬರ್ಕೊಡ್ರಿ. ಥರ್ಡ್ ಪ್ರಾಬ್ಲಮ್, 3x plus 10 is less than or equal to 21 and 4x plus 15 is greater than or equal to 30. ಎರಡು ಪ್ರಾಬ್ಲಮ್ ಟ್ರೈ ಮಾಡ್ತೀರಿ. ಓಕೆ, ಬಿಡಿಸ್ಬೇಡ್ರಿ, ಯಾರು ಬಿಡಿಸ್ಬೇಡ್ರಿ, ಬಿಡ್ಸಕ್ ಪ್ರಯತ್ನ ಮಾಡಬೇಡ್ರಿ, ಸುಮ್ಮನೆ ಟ್ರೈ ಮಾಡ್ರಿ. ಓಕೆ, ನಿಮಗೆ ತಿಳಿದ್ರೆ ಓಕೆ, ತಿಳಿಲಿಲ್ಲ ಅಂದ್ರೆ ಇನ್ನೂ ಓಕೆ. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಹೇಳ್ತೀನಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಅಷ್ಟೇ ಸ್ವಲ್ಪ ನೋಡ್ಕೊಡ್ರಿ. ಓಕೆ, ಎನಿ ಡೌಟ್ ಆರ್ ಎನಿ ಕ್ಲಾರಿಫಿಕೇಶನ್? ನೋ, ತಿಳಿದೈತಿ? ಒನ್ ಸೆಕೆಂಡ್.